बोलो भारत माता की, भारत माता की जय श्री राम, जय जय श्री राम। ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನಾಯಕರಾದಂಥ BS ಯಡಿಯೂರಪ್ಪಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಆತ್ಮೀಯ ಬಂಧುಗಳೇ, ರೋಣ ತಾಲೂಕಿಗೂ ಸನ್ಮಾನ್ಯ BS ಯಡಿಯೂರಪ್ಪಜಿ ಅವರಿಗೆ ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ. ಸನ್ಮಾನ್ಯ BS ಯಡಿಯೂರಪ್ಪನವರು ಅವರ ಸ್ವಭಾವ ಹೋರಾಟದ ಸ್ವಭಾವ, ಅವರ ಸ್ವಭಾವ ನ್ಯಾಯ ಕೊಡಿಸುವಂಥ ಒಂದು ಸ್ವಭಾವ, ಅನ್ಯಾಯವನ್ನು ಸಹಿಸದೇ ಇರುವಂಥ ಒಂದು ಸ್ವಭಾವ. ಅದೇ ಸ್ವಭಾವ ರೋಣ ತಾಲೂಕಿನ ನೆಲದಲ್ಲಿ, ರೋಣ ತಾಲೂಕಿನ ಗಂಡು ಮೆಟ್ಟು ಸ್ಥಳದಲ್ಲಿ ನಿಮಗೂ ಇದೆ. ಹೋರಾಟ ಮಾಡುವಂಥದ್ದು, ಅನ್ಯಾಯವನ್ನು ಸಹಿಸದಿರುವಂಥದ್ದು, ನ್ಯಾಯವನ್ನು ಕೊಡಿಸುವಂಥದ್ದು. ಈ ಭಾಗದಲ್ಲಿ ಸ್ವತಂತ್ರ ಹೋರಾಟಗಾರರ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅತಿ ಹೆಚ್ಚು ಸ್ವತಂತ್ರ ಹೋರಾಟಗಾರರು ಉತ್ತರ ಕರ್ನಾಟಕದಲ್ಲಿದ್ದರೆ ಅದು ಈ ರೋಣ ಮತಕ್ಷೇತ್ರದಲ್ಲಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿರುವಂಥ ಎಲ್ಲ ನಾಯಕರು ರೋಣ ತಾಲೂಕಿನಿಂದ ಹೊರಹೊಮ್ಮಿದ್ದಾರೆ. ಅಂಜನಪ್ಪ ದೊಡ್ಡಮೇಟಿಯವರಿಂದ ಹಿಡಿದು ಅವರು ಎಂದೂ ಕೂಡ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ತ್ಯಾಗ ಬಲಿದಾನದಿಂದ ಇವತ್ತು ಕನ್ನಡ ನಾಡಾಗಿದೆ. ಅದೇ ಹೋರಾಟದ ಕಿಚ್ಚು ನಮ್ಮ ಯಡಿಯೂರಪ್ಪ ಸಾಹೇಬರದು. ಅಂಥ ಯಡಿಯೂರಪ್ಪ ಸಾಹೇಬರು ಇವತ್ತು ನಮ್ಮ ಜೊತೆಗೆ ಬಂದು ನಿಮ್ಮ ಮುಂದೆ ಕೂತಿದ್ದಾರೆ. ಅದು ನಿಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಪರವಾಗಿ ಮತ್ತೊಮ್ಮೆ ಹೃದಯ ಸ್ಪರ್ಶಿಯ ಸ್ವಾಗತವನ್ನು ತೋರ್ತದೆ. ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯ ಸಹೋದರ, ಸ್ನೇಹಿತ, ನೇರ ನುಡಿಗೆ ದಿಟ್ಟ ಕ್ರಮಕ್ಕೆ ಹೆಸರಾಗಿರುವಂಥ ಮಾಜಿ ಸಚಿವರು, ಹಾಲಿ ನಾಯಕರು, ಸನ್ಮಾನ್ಯ ಕಳಕಪ್ಪಾಜಿ ಬಂಡಿಯವರೇ, ವಿಧಾನಸಭೆಯಲ್ಲಿ ಸ್ಥಾನ ಇರಬಹುದು, ಇರಲಿಕ್ಕಿಲ್ಲ, ಆದರೆ ನಿಮ್ಮೆಲ್ಲರ ಹೃದಯದ ಸೌಧದಲ್ಲಿ ಶಾಶ್ವತವಾಗಿ ಕಳಕಪ್ಪ ಬಂಡಿಯವರ ಸ್ಥಾನವನ್ನು ಮಾಡಿದ್ದಾರೆ. ಸಹಕಾರಿ ರಂಗದಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ನಮ್ಮ KCC ಬ್ಯಾಂಕಿನ ಅಧ್ಯಕ್ಷರಾದಂಥ ಸಹೋದರಾದಂಥ ಶಿವಕುಮಾರ್ ಪಾಟೀಲ್ರೇ, ನಮ್ಮ ಅತ್ಯಂತ ಕ್ರಿಯಾಶೀಲ ದಣಿವಿರದೆ ದುಡಿಯುವಂಥ ಅಧ್ಯಕ್ಷರಾದಂಥ ಮುತ್ತಣ್ಣ ಕಡಗದವರೇ, ಹಾಗೂ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಇಂದಿರಾ ತೇಲಿಯವರೇ, ಡಂಬಳ ಭಾಗದ ಅಧ್ಯಕ್ಷರು ಆತ್ಮೀಯರಾದಂಥ ರವಿ ಕೆಂಗಾರವರೇ, ಕಲಿಗಾರವರೇ, ನಮ್ಮ ಹಿರಿಯರು ZP ಅಧ್ಯಕ್ಷರಾದಂಥ ನಿಂಗಪ್ಪಣ್ಣ ಕರ್ಗಾರವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬೇಡಿ. ಶಿವಾನಂದ ಮಠದಿದ್ದಾರೆ, ಸಜ್ಜನ್ ವಕೀಲರು, ಭಾಳ ಜನ ಇದ್ದಾರೆ, ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರು, ಕಾಂಗ್ರೆಸ್ಸಿನ ಒಬ್ಬ ಶಾಸಕ, ಅವನು ಹಲವಾರು ವಿಚಾರಗಳನ್ನು ಹೇಳಿದ್ದಾನೆ. ಅದರಲ್ಲಿ ಒಂದು ಸತ್ಯವನ್ನು ಹೇಳಿದ್ದಾನೆ. ರಾಜು ಕಾಗೆ ಅವ್ರ ಹೆಸರು. ಏನು ಹೇಳಿದ್ದಾರೆ ಅಂತಂದ್ರೆ, ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕಲಿಲ್ಲ ಅಂದ್ರೆ ಈಗ ವಿದ್ಯುತ್ತನ್ನು ತಾತ್ಕಾಲಿಕವಾಗಿ ನಾವು ಕಟ್ ಮಾಡಿದ್ದೀವಿ, ಕಡಿತಗೊಳಿಸಿದ್ದೀವಿ, ನೀವು ಕಾಂಗ್ರೆಸ್ಗೆ ಹೋಗ್ಲೇ ಶಾಶ್ವತವಾಗಿ ಕಟ್ ಮಾಡ್ತೀವಿ ಅಂತ. ನಾನು ಕೇಳ್ತೀನಿ, ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥ, ಜನರಿಗೆ ಸರಬರಾಜು ಮಾಡುವಂಥ ಆ ಇಲಾಖೆಯ ಕೆಲಸ ಸರ್ಕಾರದ ಕರ್ತವ್ಯ. ಅದೇನು ಕಾಂಗ್ರೆಸ್ ಅಪ್ಪನ ಮನಿದೆ? ಅದು ಕರ್ನಾಟಕ ಸರ್ಕಾರ, ಕರ್ನಾಟಕ ಜನತೆಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ ಎಂದು ತಿಳ್ಕೊಳ್ಳಿ. ಕಾಂಗ್ರೆಸ್ಸಿಗೆ ನೀವು ಮೆಜಾರಿಟಿ ಕೊಟ್ಟು ಅವ್ರು ಆಡಳಿತ ಮಾಡ್ತಿರ್ಬೋದು,
ಆದರೆ ಸರ್ಕಾರ ಇರೋದು ಕರ್ನಾಟಕ ಜನತೆಯ ಸರ್ಕಾರ. ಇನ್ನೊಂದು ಮಾತು ಹೇಳಿದ್ದಾರೆ ಅವರು ನರೇಂದ್ರ ಮೋದಿಯವರ ಬಗ್ಗೆ, ಅವರ ಆಯುಷ್ಯದ ಬಗ್ಗೆ. ಅದಕ್ಕೆ ಉತ್ತರ ಇಲ್ಲ, ಅದು ಅವರ ಮನಸ್ಥಿತಿ ತೋರಿಸ್ತದೆ. ಅವ್ರೇನು ಶಾಶ್ವತವಾಗಿ ಈ ಭೂಮಿ ಮೇಲೆ ಇರಾಕ್ ಬಂದಾರಂತ ಅನಿಸ್ತದೆ ನಾನು. ಇನ್ನೊಬ್ಬರ ಸಾವಿನ ಬಗ್ಗೆ ಮಾತನಾಡುವಂಥ ಆ ವ್ಯಕ್ತಿ ಏನು ಭೂಮಿ ಮ್ಯಾಗ ಶಾಶ್ವತ ಇರ್ತಾರೆ ಅವರು? ಒಂದು ಮಾತನ್ನು ತಿಳ್ಕೊಳ್ಳಿ, ನರೇಂದ್ರ ಮೋದಿಯವ್ರಿಗೆ ನೀವು ಎಷ್ಟು ಅಪಮಾನ ಮಾಡಬೇಕಂತೀರಿ, ಟೀಕೆ ಮಾಡಬೇಕಂತೀರಿ, ಅಷ್ಟು ಎತ್ತರಕ್ಕೆ ನರೇಂದ್ರ ಮೋದಿಯವರು ಬೆಳೀತಾರೆ. ಆದ್ದರಿಂದ ಅವರ ಹೇಳಿಕೆಯಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನ ಬಿಜೆಪಿ ಗೆಲ್ಲಲಿದೆ. ಬಂಧುಗಳೇ, ರಾಹುಲ್ ಗಾಂಧಿ ಹೆಸರು ಕೇಳಿರಿ? ಯಾರವರು? ಅವ್ರಿಗೆ ಏನು ರಾತ್ರಿ ಕನಸು ಬೀಳ್ತೈತೆ, ಬೆಳಗ್ಗೆ ಹೇಳ್ಬಿಡ್ತಾರೆ. ಮತ್ತು ಮರುದಿವ್ಸ ಅದ್ರ ವಿರುದ್ಧ ಕನಸು ಬಿದ್ದರೆ ಅದ್ರ ವಿರುದ್ಧ ಹೇಳ್ಬಿಡ್ತಾರೆ. ಮೊದಲು ಹೇಳಿದರು ನಾವೆಲ್ಲ ಆಸ್ತಿಯನ್ನು ಸರ್ವೆ ಮಾಡಿ ಹಂಚಿಬಿಡ್ತೀವಿ ಅಂತಂದ್ರು. ಭಾಳ ಜನ ಪ್ರಶ್ನೆ ಕೇಳಿದರು, ಹೆಂಗೆ ಹಂಚ್ತೀರಿ, ಯಾರು ಆಸ್ತಿ ಹಂಚ್ತೀರಿ, ಏನು ಮಾಡ್ತೀರಿ ಅಂತ. ಗಲಿಬಿಲಿ ಆಗಿಬಿಡ್ತು. ಮರುದಿವ್ಸ ಹೇಳಿದ್ರು ಬರೀ ನಾವು ಸರ್ವೆ ಮಾಡ್ತೀವಿ, ಹಂಚೋದಿಲ್ಲ ಅಂದ್ರೆ. ಅದು ಹೆಂಗ್ರಿ? ಸರ್ವೆ ಯಾಕೆ ಮಾಡ್ತೀರಿ? ಉಪ್ಪಿನಕಾಯಿ ಹಾಕಕ್ಕೆ? ಇಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂತರಾಜ್ ಕಮಿಟಿ ಅಂತ ಮಾಡಿದ್ರು. ಆ ಸಮಿತಿ ವರದಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ಹಿಂದಿನ ಸೆಕ್ರೆಟರಿ ಸೈನ್ ಮಾಡಲಿಲ್ಲ. ಈಗಿನ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಆ ವರದಿ ಅರ್ಧ ತಮ್ಮದೊಂದು ವರದಿ, ಅಂದರೆ ಅಂಗಿ ಜಯಪ್ರಕಾಶ್ ಹೆಗಡೆ ಅವ್ರದ್ದು, ಚೊಣ್ಣ ಕಾಂತರಾಜ್. ಇಂಥ ವರದಿನ ಏನು ತರಾತುರಿಯಲ್ಲಿ ತಗೊಂಡ್ರು. ಹಿಂದುಳಿದ ವರ್ಗದವ್ರಿಗೆ ನ್ಯಾಯ ಕೊಡ್ತೀವಿ 3 ತಿಂಗಳಾತು ವರದಿ ಬಂದು ಮುಚ್ಚಿಟ್ಕೊಂಡು ಬಿಟ್ಟಾರೆ ಕಾಂಗ್ರೆಸ್ನವರು. ಯಾಕೆ ಬಹಿರಂಗ ಮಾಡಿ? ಆ ವರದಿಯಲ್ಲಿ ಏನಿದೆ? ಯಾಕೆ ಬಹಿರಂಗ ಮಾಡೋದಿಲ್ಲ ನೀವು? ಬ್ಯಾಕ್ವರ್ಡ್ ಕ್ಲಾಸ್ ಜನಕ್ಕೆ, ಹಿಂದುಳಿದ ಜನಕ್ಕೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತೀರಿ. ಬಂಧುಗಳೇ, ಹಿಂದುಳಿದ ವರ್ಗ, ದೀನ ದಲಿತರು ಎಚ್ಚೆತ್ತುಕೊಂಡಿದ್ದಾರೆ. SC ST ರಿಸರ್ವೇಷನ್ ಹೆಚ್ಚು ಮಾಡಬೇಕು ಅಂತ 30-40 ವರ್ಷದ ಹೋರಾಟ. ಕಾಂಗ್ರೆಸ್ ಸರ್ಕಾರ 20 ವರ್ಷ ಆಯಿತು, ಮಾಡಲಿಲ್ಲ. ಏನು SC ST ಬಗ್ಗೆ ಇವರೇ ಗುತ್ತಿಗೆ ತಗೊಂಡೋಗಿ ಮಾತಾಡ್ತಾರೆ. ಅಂಬೇಡ್ಕರ್ನ ಸೋಲಿಸಿದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ. ನೆನ್ಪಿಡ್ರಿ, ಅಂಬೇಡ್ಕರ್ನ ಸೋಲಿಸಿದ್ದು. ಅವ್ರು ತೀರ್ಕೊಂಡಾಗ 6 ಫೀಟ್ ಬೈ 2 ಫೀಟ್ ಜಮೀನನ್ನು ದಿಲ್ಲಿಯಲ್ಲಿ ಕೊಡಲಿಲ್ಲ. ಯಾಕೆ? ನೆಹರು ಪಕ್ಕದಲ್ಲಿ ಅವ್ರದ್ದು ಸಮಾಧಿ ಬರ್ತದೆ ಅಂತೇಳಿ. ಅಂಬೇಡ್ಕರ್ನ ಅತ್ಯಂತ ತುಚ್ಛವಾಗಿ ಅವರು ಜೀವಂತ ಇದ್ದಾಗ ಕಂಡಂಥ ಕಾಂಗ್ರೆಸ್ ಈಗ ಅದ್ರ ಬಗ್ಗೆ ಭಾಳ ಹೊಗಳ್ತಾರೆ. ಭಾರತ ರತ್ನ ಕೊಡಲಿಲ್ಲ. ಇವತ್ತು ವಿರೋಧ ಪಕ್ಷಗಳು ಅಧಿಕಾರದಾಗಿದ್ದಾಗ ಭಾರತ ರತ್ನ ಅಂಬೇಡ್ಕರ್ಗೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಡಿಗೂ ಕೊಡಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ರಿಸರ್ವೇಷನ್ ಹೆಚ್ಚು ಮಾಡಿದ್ದು BJP ಸರ್ಕಾರ. ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ ನಾಯಕರಂತ ಯಡಿಯೂರಪ್ಪರ ನೇತೃತ್ವದಲ್ಲಿ, ಇಲ್ಲ ಅವ್ರಿಗೆ ಭಾಳ ಅನ್ಯಾಯ ಆಗಿದೆ, ಹೆಚ್ಚು ಮಾಡಲೇಬೇಕು ಅಂತ ಯಡಿಯೂರಪ್ಪನವರು ಆಜ್ಞೆ ಮಾಡಿದ ಮೇಲೆ ನಾನು 7% ಇದನ್ನು ST, 3% ಇದನ್ನು 7% ಮಾಡಿದೆ, 15 ಇದ್ದು 17 SCಗೆ ಮಾಡಿದೆ. ಅದರ ಪರಿಣಾಮ ಇವತ್ತು 356 ಜನ ST ಹುಡುಗರು ಹೆಚ್ಚುವರಿ ಮೆಡಿಕಲ್ ಸೀಟನ್ನು ಪಡೆದಿದ್ದಾರೆ ಈ ವರ್ಷ. 356 ಜನ. 3000 ಇಂಜಿನಿಯರಿಂಗ್ ಸೀಟನ್ನು ಹೆಚ್ಚುವರಿ ಪಡೆದಿದ್ದಾರೆ. ಅದೇ ರೀತಿ SCನೂ ಕೂಡ ಹೆಚ್ಚುವರಿ ಪಡೆದಿದ್ದಾರೆ. ಇದು ನಿಜವಾದ ಸಾಮಾಜಿಕ ನ್ಯಾಯ. ಕಾಂಗ್ರೆಸ್ ನಾಯಕರು ಹೇಳಿದರು ಅದನ್ನು ಮುಟ್ಟಬೇಡಿ, ಜೇನುಗೂಡು, ನಮ್ಮ ಜೇನು ಹುಳ ಕಡಿತದೆ ನಿಮಗೆ ಅಂತ. ನಾನು ಹೇಳಿದೆ, ಜೇನು ಹುಳ ನನಗೆ ಕಡಿದ್ರೂ ಚಿಂತಿಲ್ಲ,
ಆ ಶೋಷಿತ ಜನಕ್ಕೆ, ದೀನ ದಲಿತ ಜನಕ್ಕೆ ಭಾಳ ದಿವಸದ ನ್ಯಾಯವನ್ನು ಕೊಡ್ತೇನೆ, ನನಗೆ ಜೇನು ಹುಳ ಕಡಿದ್ರು ಅವ್ರಿಗೆ ಜೇನುತುಪ್ಪವನ್ನು ಕೊಡ್ತೇನೆ ಅಂತ ಹೇಳಿ ಆ ಕೆಲಸವನ್ನು ಮಾಡಿದ್ದು ಬಂದಿದೆ. ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಾರೆ. ಸಾಮಾಜಿಕ ನ್ಯಾಯ ಬಗ್ಗೆ, ರೈತರ ಬಗ್ಗೆ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಮಾಡಿದ್ರು. 6,000 ರೂಪಾಯಿ ಕೊಡ್ತಾ ಇದ್ರು. 2019ರಲ್ಲಿ ನಮ್ಮ ನೆಚ್ಚಿನ ನಾಯಕರಂತ ಯಡಿಯೂರಪ್ಪನವರ ಮೊದಲನೇ ಕ್ಯಾಬಿನೆಟ್, ನಾವು ಯಾರು ಸದಸ್ಯರು ಸುಧಾ ಇರಲಿಲ್ಲ, ಅವಾಗ ಒಬ್ಬರೇ ಇದ್ರು. 6,000ಕ್ಕೆ 4,000 ರೂಪಾಯಿನ ಜೋಡಿಸಿ 10,000 ರೂಪಾಯಿ ನಮ್ಮ ಕರ್ನಾಟಕದ ರೈತರಿಗೆ ಕೊಡ್ತೇವೆ ಅಂತೇಳಿ ತೀರ್ಮಾನ ಮಾಡಿದ್ವಿ. ನಾನು ಹೇಳ್ತಾ ಇದ್ದೀನಿ, ನಾನು ಕಂಡಂಥ ನಿಜವಾದಂಥ ನೈಜವಾಗಿರುವಂಥ ರೈತ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್. 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲನೆಯ ಕ್ಯಾಬಿನೆಟ್ನಲ್ಲಿ 10 HP ವರೆಗೂ ಎಲ್ಲ ರೈತರಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂಥ ನಿರ್ಧಾರವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು, ಸರ್ ಬೇಡ ಸರ್, 2,500 ಕೋಟಿ ಆಗುತ್ತೆ, ಬೇಡ ಸರ್ ಅಂದ. ಅವ್ರು ಯಡಿಯೂರಪ್ಪ ಏನು ಹೇಳಿದ್ರು ಗೊತ್ತಾ? ನಾನು ಕುಂತಿದ್ದೆ ರೈತರಿಂದ, ಇಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ ರೈತರಿಂದ, ಅವ್ರ ಕಷ್ಟ ನನಗೆ ಗೊತ್ತಿದೆ, ಸುಮ್ಮನೆ ಇದನ್ನು ಇಂಪ್ಲಿಮೆಂಟ್ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಲು ಉತ್ಪಾದಕರಿಗೆ ಪ್ರಥಮ ಬಾರಿ ಇಡೀ ಭಾರತ ದೇಶದಲ್ಲಿ ಪ್ರೋತ್ಸಾಹ ಧನವನ್ನು ಕೊಡುವಂಥ ಕಾರ್ಯಕ್ರಮ, ಕ್ರಾಂತಿಕಾರಿ ಕಾರ್ಯಕ್ರಮ ಯಾರಾದರೂ ಮಾಡಿದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಗೊಬ್ಬರಕ್ಕಾಗಿ ದೊಡ್ಡ ಹಾಹಾಕಾರ ಆಯಿತು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೊಬ್ಬರ ಎಲ್ಲ ಖಾಸಗಿಯವ್ರ ಕೈಯಲ್ಲಿತ್ತು, ಮಾರಾಟ. ಹೇಳ್ತಾರಲ್ಲ, ಎಲ್ಲ ಖಾಸಗಿಯವ್ರಿಗೆ ಕೊಟ್ಟುಬಿಟ್ಟಿದ್ದಾರೆ. ನಿಮ್ಮ ಕಾಲದಲ್ಲಿ ಗೊಬ್ಬರ ಸಂಪೂರ್ಣವಾಗಿ ಖಾಸಗಿಯವ್ರಿಗೆ ಕೊಟ್ಟು ಅವ್ರು 1-2 ರೇಟನ್ನು ರೈತರಿಂದ ವಸೂಲು ಮಾಡಿ ರೈತರ ಜೀವನ ಹಿಂಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದರು, ರೈತರಿಗೆ ನ್ಯಾಯ ಕೊಡಬೇಕಪ್ಪ. ಏನು ಮಾಡಿದರು? ನಮ್ಮ ಸಹಕಾರಿ ಸ್ವಾಮ್ಯದ ಮಾರ್ಕೆಟಿಂಗ್ ಫೆಡರೇಷನ್, ಈಗ ಶಿವಕುಮಾರ್ ಹೇಳಿದ್ರು, ಅದಕ್ಕೆ 550 ಕೋಟಿ ರೂಪಾಯಿ ಕೊಟ್ಟು ಹಾಲಪ್ಪಾಚಾರ್ ಅವರು ಅದರ ಅಧ್ಯಕ್ಷರಿದ್ದರು. ರೈತರ ಗೊಬ್ಬರವನ್ನು ಖರೀದಿ ಮಾಡುವಂಥ ವ್ಯವಸ್ಥೆನ ಇವತ್ತು ಪ್ರಥಮ ಬಾರಿ ಸರ್ಕಾರಿ ಸ್ವಾಮ್ಯದಲ್ಲಿ ತಂದಿದ್ದು ಸನ್ಮಾನ್ಯ ಯಡಿಯೂರಪ್ಪನು. ರೈತರ ಸಾಲಕ್ಕೆ ಮೊದಲು 3% ಮಾಡಿ 0% ಇಂಟ್ರೆಸ್ಟಲ್ಲಿ ಮಾಡಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡು ಆದೇಶ ಮಾಡಿದರು. ಮುಂದೆ ಕೂತಂತ ಜಗದೀಶ್ ಶೆಟ್ಟರು ಅದನ್ನು ಒಪ್ಪಿಕೊಂಡು ರೈತರಿಗಾಗಿ ಇವತ್ತು ಸಾಲ ಮನ್ನಾವನ್ನು ಮಾಡಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಆದೇಶದ ಮೇಲೆ ಬಂಧುಗಳು. ಈಗಿನ ಸರ್ಕಾರ ಇದೆ, ಬರಗಾಲ ಬಂದಿದೆ, ಒಂದು ಚಿಕ್ಕ ಕಾಸು ಕೂಡ, ಒಂದು ಸಣ್ಣ ಕಾಳು ಬೆಳೆದಿಲ್ಲ ರೈತರು. ಅದರ ಒಂದು ನಯಾ ಪೈಸೆನೂ ಕೂಡ ರಾಜ್ಯ ಬೊಕ್ಕಸದಿಂದ ಇವತ್ತು ಕೊಟ್ಟಿಲ್ಲ. ಸ್ವಲ್ಪ ಶರ್ಮಪ್ಪ, 1 ನಿಮಿಷ 2 ನಿಮಿಷ ಏಯ್ ಸ್ವಲ್ಪ ಸುಮ್ಮನಿರಪ್ಪ, ಸ್ವಲ್ಪ ಸುಮ್ಮನಿರ, 5 ನಿಮಿಷ ಸುಮ್ಮನೆ ನಾನು ಹೇಳ್ತೇನೆ. ನೀವು ಒಂದು ನಯಾ ಪೈಸೆ ಕೂಡ ಕೊಟ್ಟಿಲ್ರಿ. ಕುಡಿಯೋ ನೀರಿಗೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರಿಗೆ 3,500 ಕೊಟ್ಟಿದೆ, ಅದಕ್ಕೆ ನಿಮ್ಮ ಹಣ ಸೇರಿಸಿ ಕೊಡಿ ಅಂದರೆ ಕೊಡಾಗ್ತಾ ಇರಲಿಲ್ಲ. ಕೇವಲ ಕೇಂದ್ರ ಜೊತೆಗೆ ಸಂಘರ್ಷದ ಮಾತನ್ನು ಮಾತಾಡ್ತಾರೆ. ಪ್ರವಾಹ ಬಂದಿತ್ತು, 5 ಲಕ್ಷ ರೂಪಾಯಿ ಮನೆಯನ್ನ ಕೊಟ್ಟಿರುವಂತಹದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಇಡೀ ಭಾರತ ದೇಶದಲ್ಲಿ ಯಾರು ಕೊಟ್ಟಿಲ್ಲ, ಅದನ್ನ ಕೊಟ್ಟವರು ಯಡಿಯೂರಪ್ಪನವರು. 5 ಲಕ್ಷ ಮನೆ ನಿಮ್ಮ ರೋಡ್ ತಾಲೂಕಲ್ಲಿ ಬಂದಿಲ್ಲ. ಈ ಸರ್ಕಾರ ಬಂದ ಮೇಲೆ ಎಲ್ಲವನ್ನು ಕೂಡ ನಿಲ್ಲಿಸಿದೆ. ರೈತರ ಮನೆ ಕೊಡೋದು ನಿಲ್ಲಿಸಿದೆ, ರೈತರಿಗೆ ಕಿಸಾನ್ ಸನ್ಮಾನ್ ನಿಲ್ಲಿಸಿದೆ, ರೈತರ ವಿದ್ಯಾನಿಧಿಯನ್ನು ಮಾಡಿದೆ, ಅದನ್ನು ನಿಲ್ಲಿಸಿದೆ. ಇದೊಂದು ರೈತ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ದಲಿತರ ವಿರೋಧಿ ಸರ್ಕಾರ
ಇವತ್ತು ರಾಜ್ಯದಲ್ಲಿದೆ. 11,370 ಕೋಟಿ ರೂಪಾಯಿ SCP TSP ಹಣ ನಾವು ಬಜೆಟ್ನಲ್ಲಿ ಇಟ್ಟಿದ್ದನ್ನು ಗ್ಯಾರಂಟಿಗಳಿಗೆ ಕೊಟ್ಟರು. ಒಂದು ನಯ ಪೈಸೆ ಅಭಿವೃದ್ಧಿ ಮಾಡಿಲ್ಲ. ಇಂಥ ಸರ್ಕಾರ ಬೇಕೇ? ಇಂಥ ಸರ್ಕಾರ ಬೇಕಾ ಅನ್ನುವಂಥ ಮಾತನ್ನು ನಾನು ಕೇಳ್ತೀನಿ. ಬಂಧುಗಳೇ, ಈ ಭಾಗದ ರೋಣ ಭಾಗದ ಅಭಿವೃದ್ಧಿ ಆಗಿದ್ದರೆ ಅದು ಪ್ರಾರಂಭ ಆಗಿದ್ದು ಯಡಿಯೂರಪ್ಪನವರ ಕಾಲದಲ್ಲಿ. ಶಿಕ್ಷಣ ಸಂಸ್ಥೆಗಳನ್ನು ಕೊಡೋ ಮುಖಾಂತರ, ಸಂಪರ್ಕ ರಸ್ತೆಗಳನ್ನು ಮಾಡುವ ಮುಖಾಂತರ, ನೀರಾವರಿಗೆ ದುಡ್ಡನ್ನು ಕೊಡೋ ಮುಖಾಂತರ ನಾನು ನೀರಾವರಿ ಸಚಿವನಾಗಿದ್ದೆ. ಸಿಂಗ್ಟಾಲೂರು ಏಟ್ ನೀರಾವರಿಗೆ ಹಣವನ್ನು ಕೊಟ್ಟು ಇವತ್ತು ಸಂಪೂರ್ಣ ಕೆನಲ್ ಸಿಸ್ಟಮನ್ನು ಪೂರ್ತಿಗೊಳಿಸಿರುವಂಥದ್ದು BJP ಸರ್ಕಾರ. ಸಾಮಾನ್ಯ ಯಡಿಯೂರಪ್ಪನವರು ನನ್ನ ಮಾತನ್ನು ಹೇಳ್ತಾ ಇದ್ದೇನೆ. ಬಂದು ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು? ಈ ಜಿಲ್ಲೆಗೆ ಏನು ಮಾಡಿದ್ದಾರೆ? ಈ ತಾಲೂಕಿಗೆ ಏನು ಮಾಡಿದ್ದಾರೆ ಹೇಳಿ ಅವರು? ಅದನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಮೈಕ್ರೋ ಇರಿಗೇಷನ್ಗೆ ಆದೇಶ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ. ನೀರು ನಿಲ್ಲಿಸಿದ್ದು ಯಡಿಯೂರಪ್ಪನವರ ಸರ್ಕಾರ. ಕೊಪ್ಪಳ ಏಟ್ ನೀರಾವರಿ ಯೋಜನೆ ನಾನು ನೀರಾವರಿ ಸಚಿವನಾಗಿ ನಾರಾಯಣಪುರ ಆಲ್ಮಟ್ಟಿದಿಂದ ನಾರಾಯಣಪುರಕ್ಕೆ ತಂದು 5,000 ಎಕರೆ ರೋಣದವರೆಗೂ ಮೈಕ್ರೋ ಇರಿಗೇಷನನ್ನು ಮಂಜೂರಾತಿ ಮಾಡಿರುವಂಥದ್ದು ಅದು BJP ಸರ್ಕಾರ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ, ನಾನು ನೀರಾವರಿ ಸಚಿವನಿದ್ದಾಗ. ಇದೇ ಪಕ್ಕದ ಯಲಬುರ್ಗಾ ಶಾಸಕರು ರಾಯರೆಡ್ಡಿಯವರು ಹೇಳ್ತಿದ್ರು, ಇದು ಅಸಾಧ್ಯ, ಕೃಷ್ಣ 2ನೇ ಹಂತ ಮಾಡಕ್ಕೆ ಅಸಾಧ್ಯ. ಆಮೇಲೆ ನಾವು ಮಾಡಿದ್ವಿ. ಇವರು ಅಡಿಗಲ್ ಹಾಕೋದಿಲ್ಲ, ಅಡ್ಗಾಲ್ ಹಾಕ್ತಾರೆ. ಬರೀ ಕಾಂಗ್ರೆಸ್ ಜಾಯಮಾನ ಬರೀ ಅಡ್ಗಾಲ್ ಹಾಕುವಂಥದ್ದು. ರೋಣ ತಾಲೂಕಿನಲ್ಲಿ ಕಳಕಪ್ಪ ಬಂಡಿಯವರು ಇವತ್ತು ಗಜೇಂದ್ರಗಡ ನರೇಗಲ್ ರೋಣ ಕುಡಿಯೋ ನೀರಿನ ಯೋಜನೆ ಅವರಿದ್ದಾಗ ಪ್ರಾರಂಭ ಆಗಿತ್ತು. ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ನಿಲ್ಲಿಸಿತ್ತು. ಅದನ್ನು ನಾವು ಬಂದ ಮೇಲೆ ಮತ್ತೆ ಪೂರ್ಣಗೊಳಿಸಿ ಇವತ್ತು ನೀರು ಕೊಡುವಂಥ ವ್ಯವಸ್ಥೆ ಆಗಿದ್ದರೆ ರೋಣ ನರೇಗಲ್ ಮತ್ತು ಗಜೇಂದ್ರಗಡಕ್ಕೆ ಅದು BJP ಸರ್ಕಾರ ಪ್ರಾರಂಭ ಮಾಡಿತ್ತು. BJP ಸರ್ಕಾರನೇ ಪೂರ್ಣಗೊಳಿಸಿದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಏನು ಮಾಡಿದ್ದಾರೆ ಬಂಧುಗಳೇ? ಕಳಕಪ್ಪ ಬಂಡಿ ಅವರು 100 ಕೋಟಿ ರೂಪಾಯಿ ಅನುದಾನದಲ್ಲಿ ರೋಣ ಕ್ಷೇತ್ರದ ರಸ್ತೆಗಳನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಇವತ್ತು ಕೆರೆ ತುಂಬಿಸುವಂಥ ಯೋಜನೆ, ಶಾಂತಗಿರಿ ಕೆರೆ ತುಂಬಿಸುವಂಥ ಯೋಜನೆ ಕಳಕಪ್ಪ ಬಂಡಿಯವರ ನೇತೃತ್ವದಲ್ಲಾಗಿದೆ. ಜಾಲವಾಡಿಗೆ ಏತ್ ನೀರಾವರಿ ಇವತ್ತು ಕಳಕಪ್ಪ ಬಂಡಿಯವರ ಒತ್ತಾಯ, ಶಿವಕುಮಾರ್ ಉದಾಸಿಯವರ ಒತ್ತಾಯದಿಂದ 198 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಟೆಂಡರ್ ಕೂಡ ಮಾಡಿದ್ವಿ. ಆ ಟೆಂಡರ್ನ ನಿಲ್ಲಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಅಭಿವೃದ್ಧಿಯ ವಿರೋಧ. ಅದೇ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಈ ದೇಶದ ಅಖಂಡತೆ, ಏಕತೆ, ಸುಭದ್ರತೆಗೆ ಇವತ್ತು ರಕ್ಷಣೆಯನ್ನು ಕೊಟ್ಟು, ಭದ್ರತೆಯನ್ನು ಕೊಟ್ಟು, ಭಯೋತ್ಪಾದಕರ ತಾಣದಲ್ಲಿ ಹೋಗಿ ಅವ್ರನ್ನ ಧ್ವಂಸ ಮಾಡಿ ಭಯೋತ್ಪಾದಕರಿಗೆ ಭಯ ಹುಟ್ಟಿಸಿದಂಥ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ಹಳ್ಳಿಗೆ ಸಂಪರ್ಕ ರಸ್ತೆಯನ್ನು ಮಾಡಿದ್ದಾರೆ. ಮನೆಗೆ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮನೆ ಮುಂದೆ ನಳ ಬಂದಿದೆ ಅಲ್ವಾ? ಬಂದಿದೆ. ಯಾರ್ದದು? ನರೇಂದ್ರ ಮೋದಿ ಅವ್ರದ್ದು. ಮನೆಗೆ 75 ಕೋಟಿ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬೃಹತ್ ಯೋಜನೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ 70 ವರ್ಷದಲ್ಲಿ 25 ಲಕ್ಷ ಮನೆಗೆ ಕುಡಿಯುವ ನೀರಿತ್ತು. ನರೇಂದ್ರ ಮೋದಿಯವರು ಬಂದ ಮೇಲೆ ಕೇವಲ 3 ವರ್ಷದಲ್ಲಿ 30 ಲಕ್ಷ ಮನೆಗೆ ಕುಡಿಯೋ ನೀರನ್ನು ನಾವು ಕೊಟ್ಟಿದ್ದೇವೆ. ನಾನು ಮುಖ್ಯಮಂತ್ರಿಯಾಗಿ 20,000 ಕೋಟಿ ಕೊಟ್ಟಿದ್ದೇನೆ. ಅದಕ್ಕೆ ಏನು ಮಾತಾಡ್ತಾರೆ ಇವರು? ನೀರು ಕೊಡೋಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ. ಹೆಣ್ಣು ಮಕ್ಕಳಿಗೆ ಶಾಶ್ವತವಾದಂಥ ಗ್ಯಾರಂಟಿ ಕೊಟ್ಟಿದ್ದಾರೆ. ಮನೆ ಕಟ್ಟಿರೋದು ಹೆಣ್ಣು ಮಕ್ಕಳ ಹೆಸರಿನಲ್ಲಿ. ಉಜ್ವಲ ಗ್ಯಾಸ್ ಶಾಶ್ವತವಾಗಿ ಇವತ್ತು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರು. ನೀರನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ 65 ಲಕ್ಷ ಯುವಕರು ಕರ್ನಾಟಕದಲ್ಲಿ
ಸಹಾಯ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಬೀದಿ ಬದಿ ವ್ಯಾಪಾರ 5 ಲಕ್ಷ ಜನ ಬೀದಿ ಬದಿ ವ್ಯಾಪಾರ ಕರ್ನಾಟಕದಲ್ಲಿ ಸಹಾಯಧನ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಬಡವರ ಬಂಧು ನರೇಂದ್ರ ಮೋದಿ. 25 ಕೋಟಿ ಜನರನ್ನ ಬಡತನದಿಂದ ನಿರ್ಮೂಲನೆ ಮಾಡಿದ್ದಾರೆ. ಬಂಧುಗಳೇ, ಇಂಥ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಬೇಕು. ದೇಶ ಕಾಯಲು, ದೇಶವನ್ನು ಅಭಿವೃದ್ಧಿಪಡಿಸಲು ಇವತ್ತು ನರೇಂದ್ರ ಮೋದಿಯವರು ಬೇಕು. ಬಂಧುಗಳೇ, ನಾನು ಕೊನೆಯದಾಗಿ ಇಷ್ಟೇ ಹೇಳಿ ಬಯಸ್ತೇನೆ, ಇದೊಂದು ಋಣ ತೀರಿಸುವಂಥ, ಕೃತಜ್ಞತೆ ಹೇಳುವಂಥ ಒಂದು ಚುನಾವಣೆ. ಕೋವಿಡ್ ಬಂದಾಗ ಎಲ್ಲರಿಗೂ ಲಸಿಕೆ ಕೊಟ್ರಲ್ಲ, ನಮ್ಮ ಜೀವ ಉಳಿಸಿದ್ರಿಲ್ಲ? ಯಾರ ಲಸಿಕೆ ತೊಗೊಂಡ್ರೆ ಕೈ ಐತ್ರಿ? ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಲಸಿಕೆ ಕೊಟ್ಟು ಜೀವ ಉಳಿಸಿದ್ರು. ಕಾಂಗ್ರೆಸ್ನವ್ರು ಏನಂದ್ರು? ಮೋದಿಯವ್ರು ಲಸಿಕೆ ತಗೋಬೇಡ್ರಿ, ಮಕ್ಕಳು ಹುಟ್ಟೋದಿಲ್ಲ ಅಂದ್ರು. ಏನಪ್ಪ ಮಕ್ಕಳು ಹುಟ್ಟೋದು ನಿಲ್ಸಿರ? ಅವರೇ ರಾತ್ರಿ ಹೋಗಿ ಲಸಿಕೆ ತಗೊಂಡ್ರು. ಬಂಧುಗಳೇ, ಜೀವ ಉಳಿಸಿರುವಂಥ ನರೇಂದ್ರ ಮೋದಿಯವರಿಗೆ ಧನ್ಯವಾದ, ಕೃತಜ್ಞತೆ ಹೇಳಬೇಕು ಬೇಡ? ಮನೆ ಕೊಟ್ಟಂಥ ನರೇಂದ್ರ ಮೋದಿ ಕೃತಜ್ಞತೆ ಹೇಳಬೇಕು ಬೇಡ? 5 ಲಕ್ಷ ಮನೆ ಕೊಟ್ಟಂಥ ಯಡಿಯೂರಪ್ಪನವ್ರ ಕೃತಜ್ಞತೆ ಹೇಳಬೇಕು ಬೇಡ? 2 ಪಟ್ಟು ಪರಿಹಾರವನ್ನು ಕೊಟ್ಟಂಥ BJP ಸರ್ಕಾರ, ನನ್ನ ಸರ್ಕಾರಕ್ಕೆ ಕೃತಜ್ಞತೆ ಹೇಳಬೇಕು ಬೇಡ? ಉಜ್ವಲ ಗ್ಯಾಸ್ ಕೊಟ್ಟಂಥ ನರೇಂದ್ರ ಮೋದಿ ಕೃತಜ್ಞತೆ ಹೇಳಬೇಕು ಬೇಡ? 5 kg ಅಕ್ಕಿ. ಏನು ಕಾಂಗ್ರೆಸ್ನವರು ಏನು ಅನ್ನಭಾಗ್ಯ ಏನು? ಇವ್ರು ಬರೋಕ್ಕಿಂತ ಮುಂಚೆ ಯಾರು ಅನ್ನನ ಉಂಡಿಲ್ಲ. 10 kg ಅಕ್ಕಿ, ಹಸಿವು ಮುಕ್ತ ಕರ್ನಾಟಕ. ಎಲ್ಲಿದೆಯಪ್ಪ 10 kg? 10 ಕಾಳು ಕೊಟ್ಟಿಲ್ಲ ನೀವು, 10 ಕಾಳು ಕೊಟ್ಟಿಲ್ಲ. ಬಂಧುಗಳೇ, ಇವತ್ತೇನು ಅಕ್ಕಿ ಬರ್ತಿದ್ರೆ ಅದು ನರೇಂದ್ರ ಮೋದಿಯವರ ಅಕ್ಕಿ, ನರೇಂದ್ರ ಮೋದಿಯವರ ಅಕ್ಕಿ. ಅನ್ನ ನರೇಂದ್ರ ಮೋದಿದು, ಭಾಗ್ಯ ಕಾಂಗ್ರೆಸ್. ಯಾರ್ದು ದುಡ್ಡು? ಎಲ್ಲಮ್ಮನ ಜಾತ್ರೆ. ಬಂಧುಗಳೇ, ಅನ್ನ, ನೀರು, ಮನೆ, ಜೀವ ಉಳಿಸಿರುವಂಥ ನರೇಂದ್ರ ಮೋದಿ ಕೃತಜ್ಞತೆ ಹೇಳಬೇಕು ಬೇಡ? ಹೇಳಬೇಕು ಬೇಡ? ಯಾರ್ಯಾರು ಮತ ಮುಖಾಂತರ ನರೇಂದ್ರ ಮೋದಿಗೆ ಕೃತಜ್ಞತೆ ಹೇಳ್ತೇವೆ? ಕೈ ಎತ್ತಿರಿ. ಧನ್ಯವಾದಗಳು. ನೀವು ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಬೋಗಸ್ ಗ್ಯಾರಂಟಿ ತೊಗೊಂಡ್ಬಂದಿದ್ದಾರೆ, ಅದನ್ನೆಲ್ಲ ತಿಳಿ ಹೇಳಿ BJPಯ ಕಮಲವನ್ನು ಅರಳಿಸಬೇಕೆಂದು ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡಿ ನಿಮ್ಮ ಸಂಸತ್ ಸದಸ್ಯನಾಗಿ ನಿಮ್ಮ ಪರವಾಗಿ ದಿಲ್ಲಿಯಲ್ಲಿ ಧ್ವನಿಯನ್ನು ಎತ್ತೇನೆ, ಸಿಂಹಗರ್ಜನೆಯನ್ನು ಮಾಡ್ತೇನೆ, ನಿಮ್ಮ ಸೇವೆಯನ್ನು ಮಾಡ್ತೇನೆ. ನೀವು ಕೊಡುವಂಥ ಶಕ್ತಿ ಗುಲ್ಗಂಜಿಯಷ್ಟು ನಾನು ಬಳಕೆ ಮಾಡೋದಿಲ್ಲ, ಎಲ್ಲ ನಿಮ್ಮ ಅಭಿವೃದ್ಧಿಗಾಗಿ ಬಳಕೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಗಿಸೋಕ್ಕಿಂತ ಮುಂಚೆ ಸಂಘಟಕರಾದಂಥ ನಮ್ಮ ಮಂಡಳದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಕಳಕಪ್ಪಣ್ಣ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಸಭೆಯನ್ನು ಆಯೋಜನೆ ಮಾಡಿದಿರಿ. ನಿಮಗೆ ಕೋಟಿ ಕೋಟಿ ನಮನಗಳನ್ನು, ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.